ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಇವತ್ತು ಕುಕ್ಕಿಂಗ್ ಮಾಡೋದನ್ನು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಹಂಗಾಗಿ ಏನು ಅಡುಗೆ ಅಂದರೆ ಅವರೆಕಾಳು ಮತ್ತು ನೆಲ್ಲವರೆಕಾಯಿ ಸಿಗುತ್ತೆ. ಈ ಹಳ್ಳಿ ಕಡೆಯಲ್ಲಿ ನೆಲ್ಲವರೆಕಾಯಿ ಅಂತ ಸಿಗುತ್ತೆ. ಅವರೆಕಾಯಿ ಮತ್ತು ನೆಲ್ಲವರೆಕಾಯಿ ಎರಡು ಸೇರಿ ಪಲ್ಯ ಮಾಡೋದು ಮತ್ತು ಬಸ್ಸಾರು. ಆ ಪಲ್ಯಕ್ಕೆ ಸಾಂಬಾರು ತುಂಬ ಟೇಸ್ಟಿಗೆ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೇಗೆ ಮಾಡೋದಂತ ಹೇಳ್ತೀನಿ. ನೀವು ನೋಡಿ ಒಮ್ಮೆ ಟ್ರೈ ಮಾಡಿ. ಸಾಂಬಾರಿಗೆ ಮತ್ತು ಪಲ್ಯಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅವರೆಕಾಯಿ, ನೆಲ್ಲವರೆಕಾಯಿ, ಬೆಳ್ಳುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಾಗೆ ಸ್ವಲ್ಪ ಕಾಯಿ ತುರಿ. ನೋಡಿ, ಒಂದು ಕುಕ್ಕರಲ್ಲಿ ನೀರು, ಸಾಂಬಾರು ಎಷ್ಟು ಬೇಕು ಅಷ್ಟು ನೀರು ಬೇಯಬೇಕಲ್ವ. ಅವರೆಕಾಳು ಮತ್ತು ಅವರೆಕಾಯಿ ಹಾಕ್ಕೊಬೇಕು, ನೆಲ್ಲವರೆಕಾಯಿ ಹಾಕ್ಕೊಬೇಕು. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಸಾಂಬಾರಿಗೆ ಎಷ್ಟು ಬೇಕಾಗುತ್ತೆ ಗೊತ್ತಲ್ಲ, ಉಪ್ಪು ಸ್ವಲ್ಪ ಹಾಕ್ಕೊಬೇಕು. ಟೊಮೊಟೊ, ಕಾಯಿ ತುರಿ, ಖಾರದ ಪುಡಿ, ಧನಿಯಾ ಪೌಡರ್, ಎಷ್ಟು ಬೇಕಷ್ಟು ಖಾರ ಹಾಕ್ಕೊಂಡು ನಮಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ತಿರುಗಬೇಕು. ಅಂದರೆ ಹಾಗಾಗಿ ಖಾರದ ಪುಡಿ ಥರ ಸಿಗುತ್ತೆ, ಅಲ್ಲಲ್ಲೇ ಗಂಟು ಥರ ಆಗ್ಬಿಟ್ಟಿರುತ್ತೆ. ಚೆನ್ನಾಗಿ ತಿರುಗಿ ಈ ಥರ ಮುಚ್ಚಳ ಹಾಕಿ ಒಂದು 2 ವಿಸಿಲ್ ಕೂಗಿಸ್ಕೊಬೇಕು. ನೋಡಿ, 1 ವಿಸಿಲ್ ಕೂಗ್ತಿದೆ. ನೋಡಿ, ಬೆಂದಿದೆ, ಚೆನ್ನಾಗಿ ಬೆಂದಿರುತ್ತೆ. 2-3 ವಿಸಿಲ್ ಕೂಗಿಸ್ಕೊಬೋದು. ನಾನು 2 ವಿಸಿಲ್ ಕೂಗಿಸ್ಕೊಂಡು ಬಸ್ಕೊಂಡಿದ್ದೀನಿ. ಈ ಥರ ಬಸ್ಕೊಬೇಕು. ಸಾಂಬಾರು ಬೇರೆ, ಈ ಥರ ಕಾಳು ಬೇರೆ ಸಪ್ರೇಟಾಗಿ ಈ ಥರ ಬಸ್ಕೊಂಡು ಇದು ಸಾಂಬಾರು. ಆಮೇಲೆ ಒಗ್ಗರಣೆ ಹಾಕ್ಕೊಬೇಕು, ಹೇಳ್ತೀನಿ. ಪಲ್ಯಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಈರುಳ್ಳಿ. ಜಾಸ್ತಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಾಕಿದ್ದೀನಿ. ಹಾಗೆ ಮೆಣಸಿನ್ಕಾಯಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೆಂದಿದೆ, ಸ್ವಲ್ಪ ಬೇಯಿಸ್ಕೊಬೇಕು. ಯಾಕಂದರೆ ಫಸ್ಟೇ ಪಲ್ಯ ಬೆಂದಿರುತ್ತಲ್ಲ ಕಾಳೆಲ್ಲ. ಬೆಂದಾದ್ಮೇಲೆ ಈ ಥರ ಕಾಳು ಬಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ನೋಡಿ, ಬೆಂದಿದೆ, ಚೆನ್ನಾಗಿ ಬೆಂದಿರುತ್ತೆ. ಸ್ವಲ್ಪ ಕಾಯಿ ತುರಿ, ಜಾಸ್ತಿ ಕಾಯಿ ತುರಿನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹಾಕಿಲ್ಲ, ಆಮೇಲೆ ಜಾಸ್ತಿ ಕಾಯಿ ಇಷ್ಟಪಡಲ್ಲ, ಹಾಗಾಗಿ ಸ್ವಲ್ಪ ಕಾಯಿ ತುರಿ. ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಮೆಣಸಿನ್ಕಾಯಿ ಪೌಡರ್ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡಿರಬೇಕು. ಯಾಕಂದರೆ ಜಾಸ್ತಿ ಇಟ್ಕೊಬಿಟ್ರೆ ಅದು ಸ್ವಲ್ಪ ಎಲ್ಲ ತಳ ಹಿಡ್ಬಿಡುತ್ತೆ, ಎಲ್ಲ ಬೆಂದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಹೇಗಿದೆ, ಚೆನ್ನಾಗಿ ಬೆಂದಿದೆ. ಒಂದು 2 ಮಿನಿಟಾರ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಲಾಸ್ಟಲ್ಲಿ. ಬೆಂದಿದೆ, ನೀವು ಟ್ರೈ ಮಾಡಿ ಮನೇಲಿ. ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಬೆಂದಮೇಲೆ ಈರುಳ್ಳಿ ಹಾಕ್ಕೊಬೇಕು. ಸ್ವಲ್ಪ ಬೆಳ್ಳುಳ್ಳಿ, 1-2 ಮೆಣಸಿನ್ಕಾಯಿ. ಸ್ವಲ್ಪ ಬೆಂದಮೇಲೆ ನಾವೇನು ಸಾಂಬಾರು ಬಸ್ಕೊಂಡಿರ್ತೀವಲ್ಲ ಆ ಸಾಂಬಾರು ಹಾಕಬೇಕು. ಖಾರ ಹಿಡಿದೈತೆ ಸಾಕು. ನೀವು ಖಾರ ಬೇಕು ಅಂದರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ, ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಮ್ಗೆ ಕರೆಕ್ಟಾಗಿದೆ, ಹಂಗಾಗಿ ಏನು ಹಾಕಿಲ್ಲ. ಬೆಂದಿದೆ. ಒಂದು 2 ನಿಮಿಷ ಆದರೂ ಬೇಯಿಸ್ಕೊಬೇಕು. 2-3 ನಿಮಿಷ ಬೇಯಿಸ್ಕೊಂಡು ಸ್ವಲ್ಪ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ, ಬೆಂದಿರುತ್ತೆ. ನೀವು ಟ್ರೈ ಮಾಡಿ. ಹೇಗಿದೆ ನೆಲ್ಲವರೆಕಾಯಿ ಮತ್ತು ಅವರೆಕಾಯಿ ಪಲ್ಯ, ಮುದ್ದೆ, ಬಸ್ಸಾಂಬಾರು ನೀವು ಮನೇಲಿ ಟ್ರೈ ಮಾಡಿ.